ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಸಂಭ್ರಮ. ವಿವಿಧ ಕಲಾವಿದರಿಂದ ಶ್ರೀ ಸ್ವಾಮಿಯ ಸನ್ನಿಧಾನದಲ್ಲಿ ಕಲಾ ಸೇವೆ. ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವವು ಮನೆ ಮನ ಬೆಳಗುವ ಅದ್ಧೂರಿಯ ಆಚರಣೆಯಾಗಿದ್ದು, ಈ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ವಿವಿಧ ಜಾನಪದ ಕಲಾ ಪ್ರದರ್ಶನಗಳು ನಡೆಯುತ್ತವೆ. ಈ ಉತ್ಸವದ ಸಮಯದಲ್ಲಿ ಅನೇಕ ಭಕ್ತರು ಭಾಗವಹಿಸುತ್ತಾರೆ ಮತ್ತು ಸರ್ವಧರ್ಮ ಸಮನ್ವಯ ಕೇಂದ್ರವಾದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನ ಆರಾಧಿಸುತ್ತಾರೆ. ಲಕ್ಷದೀಪೋತ್ಸವ ಲಕ್ಷಾಂತರ ದೀಪಗಳನ್ನು ಬೆಳಗಿಸುವ ಮೂಲಕ ಈ ಉತ್ಸವವನ್ನು ಆಚರಿಸಲಾಗುತ್ತದೆ. ಜಾನಪದ ಕಲಾ ಪ್ರದರ್ಶನ ಉತ್ಸವದ ಸಮಯದಲ್ಲಿ ಕೊಂಬು, ಕಹಳೆ, ಜಾಗಟೆ, ಶಂಖ, ಸಣ್ಣಾಟ ಮೊದಲಾದ ಜಾನಪದ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಲಾಗುತ್ತದೆ. ಸರ್ವಧರ್ಮ ಸಮನ್ವಯ ಇದು ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿರುವುದರಿಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸಾಹಿತ್ಯ ಸಮ್ಮೇಳನ, ಕನ್ನಡ ನಾಡುನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಲಾಗುತ್ತದೆ. ಧರ್ಮಾಧಿಕಾರಿ, ಪ್ರಸ್ತುತ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಉತ್ಸವಗಳು ನಡೆಯುತ್ತವೆ. ಈ ಬಾರಿಯೂ ಕೂಡ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದ ಲಕ್ಷದೀಪೋತ್ಸವ ಕಾರ್ಯಕ್ರಮ ನವೆಂಬರ್ 15ರಿಂದ ನವೆಂಬರ್ 19ರವರೆಗೆ ಅದ್ದೂರಿಯಾಗಿ ನಡೆಯಿತು. 18ರಂದು ಸಂಜೆ 5ರಿಂದ ಸರ್ವಧರ್ಮ ಸಮ್ಮೇಳನದ 93ನೇ ಅಧಿವೇಶನವು ನಡೆದವು. ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಸಚಿವ ಎಂಬಿ ಪಾಟೀಲ್ ಅಧಿವೇಶನವನ್ನು ಉದ್ಘಾಟಿಸಿದರು. ವೇದಿಕೆ ಹೆಗ್ಡೆ ಅವರಿಗೆ ಭಗವಂತನು ಇವತ್ತು ಮಂಜುನಾಥೇಶ್ವರ ಆರೋಗ್ಯ ಆಯುಷ್ಯ ನೀಡಿ ಅವರ ಸೇವೆ ನಮ್ಮ ರಾಜ್ಯ ದೇಶದ ಜನರಿಗೆ ಇನ್ನೂ ಹಲವಾರು ವರ್ಷಗಳ ದೊರಕುವಂತಾಗಲೆಂದು ಪ್ರಾರ್ಥಿಸುತ್ತೇನೆ. ಲಕ್ಷದೀಪೋತ್ಸವದ ಈ ಮಹಾದೀಪದ ಬೆಳಕಿನಲ್ಲಿ ನಮ್ಮ ಮನಗಳಲ್ಲಿ ವಿಶ್ವ ಸೌಹಾರ್ದತೆಯ ದೀಪ ಸದಾ ಬೆಳಗಲಿ. ಧರ್ಮಸ್ಥಳದ ಸಂದೇಶವು ನಮ್ಮ ನಡೆ ನುಡಿಗಳಲ್ಲಿ ಪ್ರತಿಫಲಿಸಲಿ. ನಾವು ಎಲ್ಲರ ಯಾವ ಧರ್ಮವನ್ನು ಅನುಸರಿಸುವುದು ಮಾನವ ಸೇವೆ ಅತ್ಯುತ್ತಮ ಧರ್ಮ ಎಂದು ಇಲ್ಲಿ ಮತ್ತೆ ಹೇಳಲಾಗುತ್ತದೆ. ಇಲ್ಲಿ ನಾನು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆಪಡಿಸುವೆ. ನಾವೆಲ್ಲ ಧರ್ಮದ ಹಾದಿಯಲ್ಲೇ ಮುನ್ನಡೆಯುವುದು ಎಷ್ಟು ಮುಖ್ಯವೋ, ನಾವು ಜೀವಿಸುವ ಪರಿಸರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದು ನಾನು ಬಲವಾಗಿ ನಂಬಿರುವೆ. ಸಮನ್ವಯ ಧರ್ಮಸ್ಥಳವನ್ನು ಆಚರಿಸಿಕೊಂಡು ಕೊಡುವುದರೊಂದಿಗೆ ಇಡೀ ಜಗತ್ತಿಗೆ ಇದರ ಮಹತ್ವವನ್ನು ತಿಳಿಸುತ್ತಾ ಬಂದಿರುವಂತಹ ಶ್ಲಾಘನೀಯರಾದಂತಹ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೂ ಎಲ್ಲರಿಗೂ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.